ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗುಂ ಹವಾಮಹೇ, ಪ್ರಾತರ್ಮಿತ್ರಾ ವರುಣ ಪ್ರಾತರಶ್ವಿನಾ, ಪ್ರಾತರ್ಭಗಂ ಭೂಷಣಂ ಬ್ರಹ್ಮಣಸ್ಪತಿಂ, ಪ್ರಾತಃ ಸೋಮಮುತ ರುದ್ರಗುಂ ಹುವೇಮ, ಪ್ರಾತರ್ಜಿತಂ ಭಗಮುಗ್ರಗುಂ ಹುವೇಮ. ವಯಂ ಪುತ್ರಮದಿತೇರ್ಜೋ ವಿಧರ್ತ, ಆದ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿತ್, ರಾಜಾಚಿದ್ಯಂ ಭಗಂ ಭಕ್ಷೇತ್ಯಾಹ. ನಮಸ್ಕಾರ, ಶುಭೋದಯ. ವಿಶೇಷ ನೇರ ಪ್ರಸಾರ ನಿತ್ಯ ಪೂಜೆಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಮಲಾಕರ್ ಭಟ್. ಇವತ್ತೊಂದು ಪೂಜೆ ನೀವೆಲ್ಲರೂ ಕೂಡ ಮಾಡಲೇಬೇಕಾದಂಥದ್ದು. ಕಾರಣ ಇಷ್ಟೇ, ಇವತ್ತು ವಿಶೇಷವಾದಂತಹ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಲ್ಲಿ ನಾವಿದ್ದೇವೆ. ಈ ಅಮಾವಾಸ್ಯೆಯನ್ನು ಎಳ್ಳು ಅಮಾವಾಸ್ಯೆ ಎನ್ನುವುದಾಗಿ ಕೂಡ ಕರೀತಾರೆ. ನಮ್ಮ ಅನೇಕ ಥರದ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತೆ ಇವತ್ತಿನ ಅಮಾವಾಸ್ಯೆ ಎನ್ನುವಂಥದ್ದು. ಮನೆಯಲ್ಲಿನ ಸಕಲ ರೀತಿಯಾದಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವಂತಹ ದಿಸೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಗಂಗಾದಿ ಸರ್ವ ತೀರ್ಥಗಳನ್ನು ಅಭಿಮಂತ್ರಿಸಿಕೊಂಡು ಇವತ್ತಿನ ಪೂಜೆಯನ್ನು ಅಂದರೆ ತೀರ್ಥ ಸ್ನಾನವನ್ನು ಮಾಡಿ ನಮ್ಮ ಈ ದಿನದ ಒಂದು ಭವಿಷ್ಯವನ್ನು ಅಥವಾ ಈ ವರ್ಷದ ನಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲವನ್ನೂ ಕೂಡ ತೊಳ್ಕೊಳ್ಳಿಕ್ಕೆ ಇವತ್ತಿನ ಅಮಾವಾಸ್ಯೆ ಎನ್ನುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಯಾರ್ಯಾರು ತೀರ್ಥಕ್ಷೇತ್ರದ ಸಮೀಪದಲ್ಲಿದ್ದೀರೋ ಅಂಥವರಿಗಂತೂ ಕೂಡ ಬಹಳ ಮುಖ್ಯವಾದಂತಹ ಒಂದು ದಿನವಾಗಿ ಇವತ್ತು ಮಾರ್ಪಾಡಾಗತ್ತೆ. ಹಿರಿಯರಿಗೆ ತಿಲ ತರ್ಪಣಾದಿಗಳನ್ನು ಕೂಡ ಕೊಡುವಂತಹ ಮಹೋನ್ನತವಾದಂತಹ ದಿನವೂ ಕೂಡ ಹೌದು. ಜೊತೆಗೆ ನದಿಯ ಪ್ರದೇಶದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಇವತ್ತು ವನಭೋಜನವನ್ನು ಮಾಡುವಂತಹ ವಿಶೇಷವಾದಂತಹ ವಿಶಿಷ್ಟ ದಿನ ಅಥವಾ ಹಳೆ ಹಬ್ಬ ಅಂತಲೂ ಕೂಡ ಕೆಲವು ಮಲೆನಾಡಿಗರು ಇದನ್ನು ಕರೀತಾರೆ. ಕರ್ನಾಟಕದ ಅನೇಕ ಪ್ರಾಂತ್ಯಗಳಲ್ಲಿ ಇವತ್ತಿನ ಈ ಒಂದು ಅಮಾವಾಸ್ಯೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡುವುದರ ಜೊತೆಗೆ ಇರುವಂತಹ ದೇವತೆಗಳನ್ನು ಕೂಡ ತೆಪ್ಪೋತ್ಸವ ಎನ್ನುವಂತಹ ಒಂದು ರೀತಿಯಲ್ಲಿ ತೆಪ್ಪವನ್ನು ಮಾಡಿ ತೆಪ್ಪದಲ್ಲಿ ಆ ಊರಿನಲ್ಲಿರ್ತಕ್ಕಂತಹ ದೇವರುಗಳನ್ನು ನದಿಯ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ಒಂದು ಉತ್ಸವಾದಿಗಳನ್ನು ಮಾಡುವಂತಹ ಪ್ರಕ್ರಿಯೆಯನ್ನು ನೀವು ಕಾಣ್ತಾ ಬರ್ತೀರಿ. ಹಾಗಾದರೆ ಸಕಲ ಸಂಕಷ್ಟಗಳನ್ನೆಲ್ಲವನ್ನು ಕೂಡ ಬಗೆಹರಿಸಬಹುದಾದ ಗಂಡಾಂತರವನ್ನು ತಪ್ಪಿಸಿಕೊಳ್ಳಲಿಕ್ಕೆ ನಿಮಗೆ ಇಚ್ಛೆ ಇದ್ದಲ್ಲಿ ಇವತ್ತಿನ ಪೂಜೆ ಬಹಳ ಪ್ರಮುಖವಾಗಿರುತ್ತೆ. ಬಹಳ ಕಠೋರವಾದಂತಹ ಅಮಾವಾಸ್ಯೆ ಕೂಡ ಇವತ್ತು ಹೌದು. ಹಾಗಿದ್ದರೆ ಇವತ್ತಿನ ಸಕಲ ಸಂಕಷ್ಟಗಳನ್ನು ಎಲ್ಲವನ್ನು ಕೂಡ ನಿವಾರಣೆ ಮಾಡುವಂತಹ ದೆಸೆನಲ್ಲಿ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಬೇಕಾದ್ದು ವೆಂಕಟರಮಣನನ್ನು. ಹಾಗೆ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡೋದ್ರಿಂದ ಮಾತ್ರವೇ ಅನುಕೂಲ ಆಗುತ್ತೆ. ತಿರುಪತಿಯಲ್ಲಿ ಕೂಡ ಮಹೋನ್ನತವಾದಂಥ ಮಹೋತ್ಸವಗಳನ್ನು ಇವತ್ತು ನಿತ್ಯೋತ್ಸವವಾಗಿ ಆಚರಣೆ ಮಾಡ್ತಾರೆ. ಅದರಂತೆ ನಿಮ್ಮ ಸಂಕಟಗಳನ್ನು ಬಗೆಹರಿಸ್ತಾನೆ ಸಂಕಟ ರಮಣನಾದಂತಹ ವೆಂಕಟರಮಣ. ಸಂಕಟಗಳನ್ನು ದೂರೀಕರಿಸ್ತಾನೆ ವೆಂಕಟರಮಣ. ಹಾಗಾಗಿ ತಿರುಪತಿಯ ಶ್ರೀನಿವಾಸನ ಆರಾಧನೆಯನ್ನು ಮಾಡುವಂತಹ ಪೂರ್ವದಲ್ಲಿ ಈ ವೆಂಕಟೇಶ್ವರನ ಆರಾಧನೆಯನ್ನು ಮಾಡೋಣ. ನಮ್ಮ ಜೀವನದ ಯಶಸ್ಸಿಗೆ ಕಾರಣೀಭೂತ ಆಗ್ಬೋದಂತ ಇವತ್ತಿನ ವಿಶೇಷವಾದಂಥ ಪೂಜೆ ವೆಂಕಟರಮಣನ ಪೂಜೆ. ಹಾಗಾದರೆ ತಡ ಮಾಡದೆ ಪೂಜಾ ಸಿದ್ಧತೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳೋಣ ಅಲ್ವಾ. ಬಲಭಾಗದಲ್ಲಿ ಸಿದ್ಧಗೊಳ್ಳಲಿ ಅರಿಶಿನ ಕುಂಕುಮದಿಂದ ಹಿಡಿದು ವಿಧ ವಿಧವಾದಂತಹ ಮಂಗಳ ದ್ರವ್ಯಗಳು. ಪರಮಾತ್ಮನಿಗೆ ವಿಶೇಷವಾದಂತಹ ತುಳಸಿಯನ್ನು ಅರ್ಪಣೆ ಮಾಡಬೇಕು. ಹಾಗೆ ನೈವೇದ್ಯಕ್ಕೆ ಸ್ವಲ್ಪ ವಿಭಿನ್ನವಾದಂತಹ ನೈವೇದ್ಯಗಳನ್ನು ಹೇಳ್ಕೊಡ್ತೀನಿ, ಇದನ್ನು ಮಾಡಿಕೊಳ್ಳಿ. ನೀವು ಪರಮಾತ್ಮನಿಗೆ ನೈವೇದ್ಯಕ್ಕಾಗಿ ವಿಶೇಷವಾದಂಥ ವಡೆಯನ್ನು ಸಿದ್ಧಪಡಿಸಿಕೊಂಡಿರಬೇಕು. ಉದ್ದಿನ ಪದಾರ್ಥಗಳನ್ನು ಹೊಂದಿರುವಂಥ ವಡೆ ಅಥವಾ ಲಾಡನ್ನು ಕೂಡ ಮಾಡಿಕೊಂಡು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ. ನಿಮ್ಮ ಯಾವ ಥರದ ಸಂಪತ್ತು ಬೇಕೋ ನಿಮಗೆ ಮುಂದಿನ ವರ್ಷದೊಳಗಡೆ ನೀವು ಸಂಪತ್ತನ್ನು ಪಡೆದುಕೊಂಡಂಥ ವ್ಯಕ್ತಿಗಳಾಗಿರ್ತೀರಿ. ಸಾಧ್ಯತೆಗಳಿದ್ದೇ ಇದೆ. ಯಾವುದರಿಂದ? ನಂಬಿಕೆ ಎನ್ನುವಂಥದ್ದನ್ನು ಇಟ್ಟುಕೊಂಡವರಿಗೆ ಮಾತ್ರವೇ. ಸುಮ್ಮನೆ ಏನನ್ನು ಕೂಡ ಆಧಾರರಹಿತವಾಗಿ ಹೇಳುವಂಥ ಅಗತ್ಯ ಅನಿವಾರ್ಯ ನಮಗಿಲ್ವೇ ಇಲ್ಲ. ಆ ದೆಸೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯ ಆರಾಧನೆಯನ್ನು ಮಾಡಿ ಶ್ರದ್ಧಾಭಕ್ತಿಯಿಂದ ಜೀವನದ ಧನ್ಯತೆಯ ಕ್ಷಣಕ್ಕೆ ಸಾಕ್ಷಿಯಾಗೋಣ, ಪಾತ್ರರಾಗೋಣ. ತಡ ಮಾಡದೆ ಆರಾಧಿಸೋಣ ಇವತ್ತು ವೆಂಕಟರಮಣನ ಪೂಜೆಯನ್ನು, ಸಂಕಟಗಳನ್ನು ಬಗೆಹರಿಸಿಕೊಳ್ಳುವಂತಹ ದೆಸೆಯಲ್ಲಿ. ತಡ ಮಾಡೋದು ಬೇಡ. ಗಂಟಾ ನಾದವನ್ನು ಮಾಡ್ತಾ ಭೂತಾಯ ಪ್ರಾರ್ಥನಾದಿಗಳನ್ನು ಕೈಗೊಂಡು ಆಸನಾದಿ ಶುದ್ಧಿಗಳನ್ನು ಪೂರೈಸಿಕೊಳ್ಳುತ್ತಾ ಪ್ರಾಣಾಯಾಮವನ್ನು ಮಾಡಿಕೊಳ್ಬೇಕು. ಪ್ರಧಾನವಾದಂತಹ ಸಂಕಲ್ಪವನ್ನು ಕೈಗೊಳ್ಳೋಣ. ಎಡಗೈಯ ಮಧ್ಯಭಾಗದಲ್ಲಿ ಅಕ್ಷತೆ, ಬಲಗೈಯಿಂದ ಮುಚ್ಚಿ ಬಲ ತೊಡೆ ಮೇಲೆ ಇಟ್ಕೊಂಡಿರಬೇಕು ನಿಮ್ಮ ಕರಗಳನ್ನು. ಓಂ ನಮೋ ನಾರಾಯಣಾಯ ಅದ್ಯಮಯ ಪೂರ್ವೋಚ್ಚರಿತ ಇವಂ ಗುಣ ವಿಶೇಷಣ ವಿಶಿಷ್ಟಾಯ ಮಸ್ಯಾಂ ಶುಭದಿದೌ ಸುರವೇಶಾಂ ಮಮ ಅಂತ ಹೇಳ್ಕೊಳ್ಳಿ. ಸಹ ಕುಟುಂಬಾನಾಂ ಕ್ಷಮಸ್ಥೈರ್ಯ ವೀರ್ಯ ವಿಜಯ ಅಭಯಾನಂದಾಯುರಾರೋಗ್ಯ ಅಷ್ಟೈಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಫಲಸಿದ್ಧ್ಯರ್ಥಂ ಸಕಲವಿಧ ಗ್ರಹಚಾರ ಪೀಡಾ ಪರಿಹಾರಾರ್ಥಂ ಸಕಲ ಶ್ರೇಯೋಭಿವೃದ್ಧ್ಯರ್ಥಂ ಇಚ್ಛಿತ ಮನಸ್ಸಂಕಲ್ಪ ಫಲಸಿದ್ಧ್ಯರ್ಥಂ ಸಪರಿವಾರ ಸಮೇತ
ವೆಂಕಟೇಶ್ವರ ಅಥವಾ ವೆಂಕಟರಮಣ ಪೂಜಾರಾಧನಾ ಕ್ಯಂಕರ್ಮ ಕರಿಷ್ಯ ಎನ್ನುವಂತಹ ಮಂತ್ರದಿಂದ ಶುದ್ಧವಾದಂತಹ ನೀರನ್ನು ಶುದ್ಧ ಪಾತ್ರೆಯಲ್ಲಿ ಮಿಶ್ರಣ ಮಾಡಿ ಕೆಳಗಡೆ ಬಿಡಬೇಕು. ನಿರ್ವಿಘ್ನಪತಿಯ ಅಂತ ಮಹಾಗಣಪತಿಯ ಸ್ಮರಣೆ ಎಂದಿನಂತೆ ನೆರವೇರಲಿ. ಅಕ್ಷತೆಯನ್ನು ಗಣಪತಿಗೆ ಸಮರ್ಪಣೆ ಮಾಡಿ. ವಕ್ರತುಂಡ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿವಿಘ್ನೇಶ ಮಮ ವಿಘ್ನ ನಿವಾರಯ ಎನ್ನುವಂತಹ ಮಂತ್ರದಿಂದ ಗಣಪತಿಯ ಸ್ಮರಣೆಯೊಂದಿಗೆ ಪ್ರಧಾನವಾದಂತಹ ವೆಂಕಟರಮಣನನ್ನು ಬರಮಾಡಿಕೊಳ್ಳೋಣ. ಮುಂಭಾಗದಲ್ಲಿ ವೆಂಕಟೇಶ್ವರನ ವಿಗ್ರಹ ಅಥವಾ ಮಹಾವಿಷ್ಣುವಿನ ವಿಗ್ರಹವನ್ನು ಇಟ್ಕೊಳ್ಳಿ. ಅಥವಾ ಏನೂ ಇಲ್ಲದಿದ್ದಂತಹ ಪಕ್ಷದಲ್ಲಿ ಮನಸ್ಸಿನಲ್ಲಿಯೇ ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಜಗದೊಡೆಯ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಆರಾಧನೆ ಮಾಡ್ತಾ ಇರುವಂತಹ ವೆಂಕಟರಮಣನನ್ನು ಈಗ ಬರಮಾಡಿಕೊಳ್ಳೋಣ ಅಲ್ವ. ಹಾಗಾದರೆ ತುಳಸಿಯನ್ನು, ಬಿಳಿಯ ಪುಷ್ಪವನ್ನು, ಅಕ್ಷತಾದಿಗಳನ್ನು ಕರಮಧ್ಯದಲ್ಲಿ ಇಟ್ಟುಕೊಳ್ಳುತ್ತಾ ಭಗವಂತನನ್ನು ಬರಮಾಡಿಕೊಳ್ಳಬೇಕು. ಓಂ ಇದಂ ವಿಷ್ಣುರವಿಚಕ್ರವೇ ತ್ರೇದಾನೆ ತದೇ ಪದಂ ಸಮೂಢಮಸ್ಯ ಭಾಗಂ ಸುರೇ ಎನ್ನುವಂತಹ ಮಂತ್ರದಿಂದ ಅಗ್ನಿವಾಯು ಸೂರ್ಯ ಪ್ರಜಾಪತ್ಯಾತ್ಮಕ ರೂಪನಾಗಿ ಜಗದೊಡೆಯನನ್ನು ಆವಾಹಯಾಮಿ ವೆಂಕಟರಮಣಂ ಅಂತ ಹೇಳಿ, ಅಥವಾ ವೆಂಕಟೇಶ್ವರಮಾವಾಹಯಾಮಿ ಅಂತ ಹೇಳಿ ಪರಮಾತ್ಮನನ್ನು ಎಂದಿನಂತೆ ಧ್ಯಾನಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ತುಳಸಿಯನ್ನು, ಅಕ್ಷತಾದಿಗಳನ್ನ ಕರಮಧ್ಯದಲ್ಲಿ ಇಟ್ಟುಕೊಳ್ಳುತ್ತಾ ಭಗವಂತನನ್ನು ಸ್ಮರಿಸಿಕೊಳ್ಳಬೇಕು. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಎನ್ನುವಂತಹ ದಿವ್ಯ ಮಂತ್ರದಿಂದ ಪರಮೇಶ್ವರನ ಧ್ಯಾನ ಮಾಡ್ತಾ ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡಬೇಕು. ಇದನ್ನು ಧ್ಯಾನ ಅಂತ ಕರೆದ್ರಿ. ಆವಾಹನಾದಿಗಳನ್ನು ಕೈಗೊಂಡು ಎಂದಿನಂತೆ ಸ್ವಾಗತವನ್ನು ಕೋರ್ತಾ 4 ಉದ್ದಿನ ನೀರನ್ನು ಬಿಡಬೇಕು. ಇದನ್ನು ಪಾದ್ಯ ಅಂತ ಕರಿತೇವೆ. ಅರ್ಘ್ಯ, ಆಚಮನೀಯ, ಮಧುಪರ್ಕಾದಿಗಳನ್ನು ಪೂರೈಸಿ ಇರುವಂತಹ ವೆಂಕಟೇಶ್ವರನ ವಿಗ್ರಹ ಅಥವಾ ಮಹಾವಿಷ್ಣುವಿನ ವಿಗ್ರಹವನ್ನು ಕೆಳಗಿರಿಸಿ ಶುದ್ಧವಾದಂಥ ನೀರಿನಿಂದ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಓಂ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ್ವಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮ್ರತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಥೋ ಜಾಯಾಗುಶ್ಚ ಪೂರುಷಃ ಎನ್ನುವಂತಹ ಮಂತ್ರವನ್ನು ಪಠನ ಮಾಡ್ತಾ ಈ ಮಂತ್ರ ಮಾತ್ರ ಮರೀದೇ ಅಭಿಷೇಕ ಮಾಡಬೇಕು. ನೆನಪಿಟ್ಕೊಳ್ಳಿ, ಶ್ರೀನಿವಾಸನ ಗಾಯತ್ರಿ ಮಂತ್ರ ಇದು. ನಿರಂಜನಾಯ ವಿದ್ಮಹೆ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್ ಎನ್ನುವಂತಹ ದಿವ್ಯ ಮಂತ್ರವನ್ನು ಹೇಳಿ ಅಭಿಷೇಕವನ್ನು ಪೂರ್ಣಗೊಳಿಸಿ ದೇವರ ವಿಗ್ರಹಾದಿಗಳನ್ನು ಎಂದಿನಂತೆ ಸ್ವಚ್ಛಗೊಳಿಸುತ್ತಾ ದೇವರ ಪೀಠದ ಮೇಲೆ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಬೇಕು. ಎಂದಿನಂತೆ ವಸ್ತ್ರದ ಅರ್ಪಣೆ. ವಸ್ತ್ರಂಗ್ರಹಣ ದೇವೇಶ ಪದ್ಮಪತ್ನಾಯ ದೇಕ್ಷಣ ನಾರಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವ ಎನ್ನುವಂತಹ ಮಂತ್ರದಿಂದ ವಸ್ತ್ರವನ್ನು ಸಮರ್ಪಣೆ ಮಾಡ್ತಾ ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಸಮರ್ಪಿಸಿ ಯಾವ ಥರದ ಆಭರಣಗಳಿದೆಯೋ ಗೊತ್ತಿಲ್ಲ, ಆ ಎಲ್ಲ ರೀತಿಯಾದಂಥ ಆಭರಣಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ತುಳಸಿಯ ಮಾಲೆಯನ್ನು ಭಗವಂತನಿಗೆ ಸಮರ್ಪಿಸಿ ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭೋ ಮಯಾರ್ಥಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಕ್ಷತ. ಹೂವಿನ ಹಾರ, ತುಳಸಿಯ ಮಾಲೆ ಇವೆಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ತಾ 8 ಥರದ ಪುಷ್ಪಗಳನ್ನು ಇಟ್ಕೊಂಡ್ರೆ ಬಹಳ ಶ್ರೇಷ್ಠ. ಸಾಧ್ಯ ಇದ್ದರೆ ಇಟ್ಕೊಳ್ಳಿ. ಹಳ್ಳಿ ಪ್ರದೇಶಗಳಲ್ಲಿ 8 ತರ್ತೀವಿ, ಇಲ್ಲಿ ಪೇಟೆಲೇನೋ ದುಡ್ಡು ಕೊಟ್ಟರಾರು ತರಬಹುದು. ಆದರೆ ಹಳ್ಳಿಯ ಪ್ರದೇಶಗಳಲ್ಲಿ ಸಿಗೋದಿಲ್ಲ. ಸಿಕ್ಕಂಥ ಪುಷ್ಪಗಳಿಂದಲೇ ಅರ್ಚನೆಯನ್ನು ಮಾಡ್ತಾ ಬರಬೇಕು. ಜಗದೋದ್ಧಾರನಾದಂತಹ ಶ್ರೀನಿವಾಸನಿಗೆ ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ. ಈ ನಾಮಪೂಜೆಯನ್ನು ಮಾಡಿ ವೆಂಕಟೇಶನ ಅಷ್ಟೋತ್ತರಾದಿಗಳು ನಿಮಗೆ ಗೊತ್ತಿದ್ದಂಥ ಪಕ್ಷದಲ್ಲಿ ಅಷ್ಟೋತ್ತರವನ್ನು ಪಡಿಸುತ್ತಾ ನಾಮಪೂಜೆಯನ್ನು ಸಂಪನ್ನಗೊಳಿಸುತ್ತಾ ಧೂಪವನ್ನು ಸಮರ್ಪಣೆ ಮಾಡಬೇಕು. ದೀಪಾದಿಗಳನ್ನು ಇಟ್ಟು ನೈವೇದ್ಯಕ್ಕಾಗಿ ನಾನು ಹೇಳಿದೆ ಅಲ್ವಾ, ಪಾಯಸ ಜೊತೆಗೆ ವಿಶೇಷವಾದಂತಹ ಒಂದು ವಡೆಯನ್ನು ಮಾಡಿಕೊಂಡಿರಿ ಅಥವಾ ಉದ್ದಿನ ಪದಾರ್ಥಗಳನ್ನು ಮಾಡಿಕೊಂಡಿರಿ ಅಂತ. ಆ ಪದಾರ್ಥಗಳೆಲ್ಲವನ್ನು ಕೂಡ ತುಳಸಿಯಿಂದ ಪ್ರೋಕ್ಷಣೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. 5 ಬತ್ತಿ ತೆಗೆದುಕೊಳ್ಳಬೇಕು. ಎಂದಿನಂತೆ ಮಹಾಮಂಗಳಾರತಿಯನ್ನು ಜಗದೊಡೆಯನಿಗೆ ಸಮರ್ಪಿಸುವಂತಹ ಕಾಲ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವಂತಹ ದಿವ್ಯ ಮಂತ್ರದಿಂದ ಮಹಾಮಂಗಳಾರತಿಯನ್ನು ಗೈದು ದೇವರಿಗೆ ಪ್ರಧಾನವಾದಂತಹ ರಕ್ಷೆಯನ್ನು ಜಗದೊಡೆಯನಾದಂತಹ ವೆಂಕಟೇಶ್ವರನಿಗೆ ಸಮರ್ಪಣೆ ಮಾಡಬೇಕು. ರಕ್ಷೆಯನ್ನು ಎಂದಿನಂತೆ ಸ್ವೀಕಾರ ಮಾಡ್ತಾ 3 ಪ್ರದಕ್ಷಿಣಾದಿಗಳನ್ನು ಗೈದು ದೀರ್ಘದಂಡವಾದಂತಹ ನಮಸ್ಕಾರವನ್ನು ಜಗದೊಡೆಯನಿಗೆ ಸಮರ್ಪಣೆ ಮಾಡುವಂತಹ ಪ್ರಕ್ರಿಯೆ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ
ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾನ್ ಪುರುಷೋತ್ತಮ ಎನ್ನುವಂತಹ ಮಂತ್ರದಿಂದ 3 ನಮಸ್ಕಾರವನ್ನು ಮಾಡಿ ಪ್ರದಕ್ಷಿಣಾದಿಗಳನ್ನು ಗೈದಿದ್ದೀರಿ. ಎಂದಿನಂತೆ ಪುನಃ 3 ಬಾರಿ ಅರ್ಘ್ಯ ಪ್ರದಾನಾದಿಗಳನ್ನು ಗೈದು ಪ್ರಾರ್ಥನೆ ಮಾಡ್ಕೋಬೇಕು ಭಗವಂತನನ್ನು. ಪುನಃ ಅಕ್ಷತೆಯನ್ನು ಹೂವನ್ನು ಹೃದಯ ಭಾಗಕ್ಕೆ ಇಟ್ಕೊಂಡು ತುಳಸಿಯ ಒಂದಿಗೆ ಭಗವತ್ ಪ್ರಾರ್ಥನೆ ಬಹಳ ಮುಖ್ಯವಾಗಿರುತ್ತೆ. ಏನಂತ ಹೇಳ್ತೀರಾ? ಓಂ ಶ್ರೀಯಃ ಕಾಂತಾಯ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನ ಶ್ರೀಮದ್ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಎನ್ನುವಂತಹ ಸುಪ್ರಭಾತವನ್ನು ಕೇಳಿದ್ದೀರಲ್ವಾ? ಈ ಶ್ಲೋಕ ಹೇಳಿ ಅಥವಾ ವೆಂಕಟೇಶ್ವರನಿಗೆ ಸಂಬಂಧಪಟ್ಟಂತಹ ಯಾವುದೇ ಧ್ಯಾನ ಶ್ಲೋಕಾದಿಗಳನ್ನು ಕೂಡ ಕೈಗೊಂಡು ಜಗದೊಡೆಯನ್ನು ಸ್ಮರಿಸಿಕೊಳ್ಳುತ್ತಾ ಪ್ರಾರ್ಥನಾದಿಗಳನ್ನು ಗೈದು ಅಕ್ಷತಾದಿಗಳನ್ನು ತುಳಸಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದರಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸಂಪೂರ್ಣವಾದಂಥ ಅನುಗ್ರಹ ನಿಮ್ಮ ಪಾಲಿಗೆ ಸಿಗುತ್ತೆ ಎನ್ನುವಂಥದ್ದನ್ನು ಮರೆಯದೆ ಪರಮಾತ್ಮನಿಗೆ ಶರಣಾಗತರಾಗಿ ಜಗದೊಡೆಯನಾದಂತಹ ಪರಮಪುರುಷ ನಿಮ್ಮ ಕಷ್ಟಕಾರ್ಪಣ್ಯಗಳನ್ನು ದೂರೀಕರಿಸಿ ಅನವರತವಾದಂಥ ಯಶಸ್ಸು ಸರ್ವ ರೀತಿಯಾದಂಥ ಕೀರ್ತಿಗಳನ್ನು ನಿಮ್ಮ ಪಾಲಿಗೆ ಕೊಡಲಿ. ನಿಮ್ಮ ಜನ್ಮಾಂತರದ ಪಾಪಗಳೆಲ್ಲವನ್ನೂ ಕೂಡ ಬಗೆಹರಿಸುವಂತಹ ದೆಸನಲ್ಲಿ ಜಗದೊಡೆಯನ ಸಂಪೂರ್ಣವಾದಂಥ ಅನುಗ್ರಹ ನಿಮ್ಮ ಪಾಲಿಗಿರಲಿ ಎನ್ನುವುದಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ದೀರಿ. ಪೂಜಾ ಫಲಗಳನ್ನು ಕೂಡ ಕೇಳೋಣ. ಹಾಗಾದರೆ ಜಗದೊಡೆಯನಾದಂತಹ ವೆಂಕಟೇಶ್ವರನ ಪ್ರಾರ್ಥನೆ ಪೂಜಾದಿಗಳನ್ನು ಈ ಒಂದು ಎಳ್ಳು ಅಮಾವಾಸ್ಯೆ ಎನ್ನುವಂತಹ ಮಹಾಪರ್ವ ಕಾಲದಲ್ಲಿ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಬರುವಂಥದ್ದು ಮಕರ ಸಂಕ್ರಾಂತಿಯ ಕಾಲ ಸಮೀಪದಲ್ಲೇ ಇರುತ್ತಲ್ವ? ಹಾಗಾದರೆ ಆ ಸಂಕ್ರಮಣದ ಕಾಲಕ್ಕಿಂತ ಪೂರ್ವದಲ್ಲಿ ಈ ಒಂದು ಎಳ್ಳು ಅಮಾವಾಸ್ಯೆಯ ಹಬ್ಬಗಳನ್ನು ನಾವು ಆಚರಣೆ ಮಾಡಿಕೊಳ್ಬೇಕು ಎನ್ನುವಂಥದ್ದು ಪ್ರಾಜ್ಞರ ನುಡಿ. ಹಾಗಾದರೆ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ತಿಲತೈಲವನ್ನು ಈ ಮೈಗೆ ಲೇಪನವನ್ನು ಮಾಡಿಕೊಂಡು ಬಿಸಿಯ ನೀರಿನಿಂದ ಸ್ನಾನ ಮಾಡಬೇಕು ಎನ್ನುವಂಥದ್ದು ಹಿರಿಯರ ಮಾತು. ಹಾಗಾದರೆ ಇದನ್ನೆಲ್ಲವನ್ನು ಕೂಡ ಯಾಕಾಗಿ ಇಟ್ಟರು ಅಂತ ಅವಲೋಕನ ಮಾಡಬೇಕಾಗತ್ತೆ. ನಡೆಯುತ್ತಿರುವಂಥದ್ದು ಚಳಿಗಾಲ ಆಗಿರೋದ್ರಿಂದ ಶಿವರಾತ್ರಿಯವರೆಗೂ ಕೂಡ ಅಧಿಕ ಪ್ರಮಾಣದ ಚಳಿ ನಮ್ಮನ್ನು ಬಾಧಿಸ್ತಾ ಇರುತ್ತೆ. ಈ ಚಳಿ ಬಂದಾಗ ನಮ್ಮ ದೇಹದ ಕಾಂತಿ ಅಥವಾ ತ್ವಚೆ ಎನ್ನುವಂಥದ್ದು ಕಡಿಮೆ ಆಗ್ತಾ ಇರುತ್ತಲ್ವೇ? ಹಾಗಾಗಿ ಅಂತಹ ನಿಮ್ಮ ತ್ವಚೆಯನ್ನು ಸಂರಕ್ಷಣೆ ಮಾಡಿಕೊಳ್ಳುವಂತಹ ದೆಸನಲ್ಲಿ ಏನಾಗುತ್ತೆ, ಈ ವಿಶೇಷವಾಗಿರತಕ್ಕಂತಹ ತಿಲತೈಲ ಪ್ರಧಾನವಾದಂಥ ಒಂದು ಅಂಶಗಳನ್ನು ಪಡ್ಕೊಳ್ತಾ ಹೋಗುತ್ತೆ. ಆ ದೆಸನಲ್ಲಿ ಈ ತಿಲತೈಲದ ಬಳಕೆಯನ್ನು ಪ್ರಾಜ್ಞರು ನಮಗೆ ತಂದುಕೊಟ್ರು. ಜೊತೆಗೆ ಒಂದು ತಿಲತೈಲದ ಜೊತೆಗೆ ಸೀಗೆಕಾಯಿ ಪುಡಿಯನ್ನು ಈ ದೇಹಕ್ಕೆ ಒಂದು ಅದನ್ನು ಉಜ್ಜಿಕೊಂಡು ಸ್ನಾನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಉಪಕರಣಗಳು ಬಂದಿಯಾವೆ. ಆದರೆ ಯಾವುದೇ ಕಾರಣಕ್ಕೂ ಅಷ್ಟೊಂದು ಪ್ರಮಾಣದ ಔಷಧೀಯ ಗುಣಗಳನ್ನು ಬೇರೆ ಯಾವುದೇ ರೀತಿಯಾದಂಥ ಇತ್ತೀಚಿನ ಒಂದು ನವೀಕರಿಸಿದಂತಹ ಸೋಪು ಅಥವಾ ಬೇರೆ ರೀತಿಯಾದಂತಹ ಶಾಂಪುಗಳು ನಿಮಗೆ ಕೊಡಲಿಕ್ಕೆ ಸಾಧ್ಯತೆಗಳಿಲ್ಲ. ಹಾಗಾದರೆ ಆ ದೆಸೆನಲ್ಲಿ ತಿಲತೈಲವನ್ನು ಸ್ನಾನ ಮಾಡಿ ಈ ದಿನದ ಆಚರಣೆಗಳನ್ನು ಮಾಡಬೇಕು. ಇಷ್ಟ ದೇವರನ್ನು ಸ್ಮರಿಸುವಂತಹ ಪ್ರಕ್ರಿಯೆ ಅನ್ನುವಂಥದ್ದನ್ನು ಹೇಳಿದೆ. ಪಿತೃದೇವತೆಗಳು ಕೂಡ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಪಿತೃದೇವತೆಗಳಿಗೆ ತರ್ಪಣಾದಿಗಳನ್ನು ನಾವು ಇಟ್ಟಾಗ ಆ ತರ್ಪಣಗಳಿಂದ ಅಕ್ಷಯವಾದಂತಹ ಪುಣ್ಯ ಫಲಗಳನ್ನು ನಾವು ಪಡ್ಕೊಳ್ತೇವಂತೆ. ಪಿತೃದೇವತೆಗಳನ್ನು ಸ್ಮರಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಹಾಗಿರುವಾಗ ನಮ್ಮ ಜನ್ಮಾಂತರದ ಸಕಲ ರೀತಿಯಾದಂತಹ ತೊಂದರೆಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆನಲ್ಲಿ ಅನುಕೂಲ ಆಗತ್ತೆ ಇವತ್ತಿನ ವಿಶೇಷವಾಗಿರತಕ್ಕಂತಹ ಈ ಪೂಜೆ ಎನ್ನುವಂಥದ್ದು. ಹಾಗಾಗಿ ಅಂತಹ ವೆಂಕಟೇಶ್ವರನನ್ನು 16 ಉಪಚಾರಗಳಿಂದ ಪೂಜೆ ಮಾಡಿದಿರಿ. ಪ್ರಾತಃ ಕಾಲದಲ್ಲಿ ಅವನನ್ನು ಪ್ರಾತಸ್ಮರಣೆಯಲ್ಲಿ ಅವನನ್ನು ಧ್ಯಾನಿಸಿಕೊಂಡ್ರಿ. ಶ್ರೀಯಃ ಕಾಂತಾಯ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಇರ್ತೀನ. ಏನಂತ ಇದರ ಅರ್ಥ? ಶ್ರೀಯಃ ಕಾಂತಾಯ, ಶ್ರೀಯ ಅಂದರೆ ಏನರ್ಥ? ಲಕ್ಷ್ಮಿ ಅಂತ. ಶ್ರೀಯಃ ಕಾಂತಾಯ ಅಂದರೆ ಲಕ್ಷ್ಮಿಯ ರಮಣನಾದಂತಹ ಶ್ರೀಯಃ ಕಾಂತಾಯ ಕಾಂತಾಯ. ಹಾಗೆ ಎಲ್ಲ ಜಗತ್ತಿನ ಎಲ್ಲರಿಗೂ ಕೂಡ ಒಂದು ಒಡೆಯನಂತಿರತಕ್ಕಂತಹ ನೀನು ಕಲ್ಯಾಣ ನಿಧಯೇ, ಒಳ್ಳೆಯದನ್ನು ಮಾಡತಕ್ಕಂತಹ ಕಲ್ಯಾಣ ನಿಧಿಯಾದಂತಹ ನೀನು ಕಲ್ಯಾಣ ನಿಧಯೇ ನಿಧಯೇರ್ತಿನ. ನಿನಗೆ ಸರಿಸಮನಾದಂಥವ್ರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಎನ್ನುವಂಥ ಅರ್ಥ. ಶ್ರೀಯಃ ಕಲ್ಯಾಣ ಕಾಂತಾಯ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನ. ಶ್ರೀಮದ್ ವೆಂಕಟ ನಿವಾಸಾಯ, ವೆಂಕಟನಾದಂತಹ ನಿನಗೆ ವೆಂಕಟಾದ್ರಲ್ಲಿ ನಿವಾಸವನ್ನು ಪಡೆದಿರುವಂತಹ ನೀನೇ ಶ್ರೀನಿವಾಸಾಯ ಮಂಗಲಂ. ಶ್ರೀನಿವಾಸನೇ ನಮ್ಮೆಲ್ಲರಿಗೂ ಕೂಡ ಮಂಗಲವನ್ನು ಅನುಗ್ರಹಿಸುವಂತಹ ದೃಷ್ಟಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೇಳಿದರೆ ಸರ್ವೋಪದ್ರವ ನಿವಾರಣಾರ್ಥಂ, ಎಲ್ಲ ರೀತಿಯಂತಹ ಉಪದ್ರವಗಳು ನಮ್ಮಿಂದ ದೂರಾಗಲಿ ಎನ್ನುವಂತಹ ದೃಷ್ಟಿನಲ್ಲಿ ಭಗವತ್ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡಿದ್ದೀರಿ.
ಹಾಗಾದರೆ ಅಂತಹ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದಿವಸದಲ್ಲಿ ಈ ವಿಶೇಷವಾಗಿರ್ತಕ್ಕಂತಹ ಪೂಜೆ ಎನ್ನುವಂಥದ್ದು ಏನಿದೆಯೋ ನಿಮಗೆ ಅಧಿಕ ಪ್ರಮಾಣದ ಸಮಾಧಾನ ಸಂತೋಷವನ್ನು ಕೊಡುತ್ತೆ ಎನ್ನುವಂತಹ ದೃಷ್ಟಿಯಲ್ಲಿ ಇವತ್ತು ಎಳ್ಳ ಅಮಾವಾಸ್ಯೆ ದಿನ ಆ ಪರಮಾತ್ಮನ ಆರಾಧನೆ ಮಾಡಿದ್ದೀರಿ. ಜಗದೊಡೆಯ ಜಗದ್ರಕ್ಷಕ ನಿಮ್ಮ ಎಲ್ಲ ರೀತಿಯಂತಹ ಸಂಕಷ್ಟಗಳನ್ನು ಬಗೆಹರಿಸಿ ಸಂತೋಷಭರಿತವಾದಂತಹ ಜೀವನವನ್ನು ನಿಮ್ಮ ಪಾಲಿಗೆ ಕೊಡಲಿ ಎನ್ನುವುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ. ಹಾಗಾದರೆ ಇವು ಬರುವಂತಹ ಜನವರಿ 26 ವಿಶೇಷವಾಗಿರ್ತಕ್ಕಂಥ ದಿನ ಶನಿಯ ಬದಲಾವಣೆಗಳನ್ನು ಕಾಣ್ತಾ ಇದ್ದೀರಿ. ಶನಿ ಬದಲಾವಣೆ ಆಗೋದ್ರಿಂದ ಅನೇಕರಿಗೆ ದೊಡ್ಡ ಮಟ್ಟದ ತೊಂದರೆ ತೊಡಕುಗಳು ಕೂಡ ಉಂಟಾಗ್ಬೋದು. ಕೆಲವು ದಿನಗಳಲ್ಲಿ ನಾವು ಮಾಡಬೇಕಾದ ಒಂದು ದಿನದ ಆರಾಧನೆ ಅಂತ ತಿಳ್ಕೊಬೇಡಿ. ಜನವರಿ 26 ರಜೆ ಕೂಡ ಇರುತ್ತೆ. ನಾನು ಮಾಡುವಂತಹ ಶನಿಯಾಗದಲ್ಲಿ ಅಥವಾ ನೀವು ಮಾಡುವಂತಹ ಶನಿಯಾಗದಲ್ಲಿ ಪಾಲ್ಗೊಳ್ಳಲೇಬೇಕು. ನೀವು ಪಾಲ್ಗೊಳ್ಳೋದ್ರಿಂದ ಕಷ್ಟಗಳನ್ನು ಬಗೆಹರಿಸ್ಕೊಳ್ತೀರಿ. ಮೇಷರಾಶಿ, ವೃಷಭ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ, ಧನುರಾಶಿ ಮತ್ತು ಮಕರ ರಾಶಿಯವರಿಗೆ ಪ್ರಧಾನವಾದಂಥ ಅನೇಕ ಸಮಸ್ಯೆಗಳು ಬಾಧಿಸುವ ಲಕ್ಷಣಗಳಿರೋದ್ರಿಂದ ಅವತ್ತು ಒಂದು ದಿನ ನನ್ನ ಜೊತೆಗಿರಿ. ನಿಮ್ಮ ಕಷ್ಟಗಳನ್ನು ಕೂಡ ಬಗೆಹರಿಸುವಂತೆ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಾಮೂಹಿಕವಾಗಿ ಮಾಡಿಕೊಳ್ಳೋಣ. ಎಲ್ಲ ಥರದ ಕಷ್ಟಗಳಿಂದ ಪಾರಾಗುವಂತಹ ಒಂದು ವಿಶೇಷವಾದಂಥ ಒಂದು ಆಯೋಜನೆಯನ್ನು ಆ ದಿನ ಮಾಡಿದ್ದೇನೆ. ನಿಮ್ಮ ಸ್ವತಃ ಕೈಯಾರವಾಗಿ ಯಜ್ಞದಲ್ಲಿ ಆಹುತಿಗಳನ್ನು ಹಾಕಿ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಸಕಲ ಸಂಕಷ್ಟಗಳನ್ನು ಬಗೆಹರಿಸಿಕೊಳ್ಳೋಣ. ಭಗವಂತನ ಸಂಪೂರ್ಣವಾದಂಥ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಕೊಡಲಿ ಎನ್ನುವುದಾಗಿ ಪರಮಾತ್ಮನ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ. ಪೂಜಾ ಫಲಗಳನ್ನು ಕೇಳಿದ್ದೀರಿ. ದ್ವಾದಶ ರಾಶಿಗಳವರ ಈ ದಿನದ ದಿನಭವಿಷ್ಯ ಹೇಗಿರುತ್ತೆ, ಯಾರ್ಯಾರು ಯಾವ್ಯಾವ ಥರದ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಅರಿಯೋಣ. ಮೇಷರಾಶಿಯವರ ದಿನಚರಿ. ಅಂದುಕೊಂಡಂತಹ ಕಾರ್ಯದಲ್ಲಿ ಸಮಾಧಾನವನ್ನು ಪಡೆದುಕೊಳ್ಳಲಿಕ್ಕೆ ಖಂಡಿತವಾಗಿ ಆಗೋದಿಲ್ಲ. ಕಾರಣ ಅಷ್ಟಮಶನಿಯ ಪ್ರಭಾವ ಎನ್ನುವಂಥದ್ದನ್ನು ಮರಿಬೇಡಿ. ಕಲಾವಿದರು ಯಾರ್ಯಾರಿದ್ದೀರೋ, ನಾಟಕಕಾರರು ಯಾರ್ಯಾರಿದ್ದೀರೋ ಅಂಥವರಿಗೆ ಸ್ವಲ್ಪ ಪ್ರಮಾಣದ ಧನಾಗಮನದ ಯೋಗ ಕಂಡುಬರುತ್ತೆ. ಸ್ಥಿರಾಸ್ತಿಯಿಂದ ಲಾಭಾಂಶಗಳನ್ನು ಗಳಿಸ್ಕೊಡ್ತೀರಾ. ಇರುವಂತಹ ರೈತರು ಎಲ್ಲ ರೀತಿಯಂತಹ ಪ್ರಗತಿ, ಮಾನಸಿಕವಂತಹ ಕಾಮನೆಗಳ ಈಡೇರುವಿಕೆ ನೀವೆಲ್ಲರೂ ಕೂಡ ಇವತ್ತು ವೆಂಕಟೇಶ್ವರನ ಪ್ರಾರ್ಥನೆ ಪೂಜಾದಿಗಳನ್ನು ಮಾಡುವಂಥದ್ದು ನಿಮ್ಮ ಪಾಲಿಗೆ ಅನುಕೂಲ ಎನ್ನುವಂಥದ್ದು ನನ್ನ ಸಲಹೆ. ಅಗತ್ಯ ಇದ್ದರೆ ಸ್ವೀಕಾರ ಮಾಡ್ಬೋದು, ಬೇಡದಿದ್ದು ಬಿಡ್ಬೋದು. ತೀರ್ಮಾನ ನಿಮಗೆ ಬಿಟ್ಟಂಥ ವಿಚಾರ. ವಿಪರೀತವಾದಂಥ ಆರೋಗ್ಯದ ಬಗ್ಗೆ ಮಾತ್ರ ಎಚ್ಚರಿಕೆಯನ್ನು ವಹಿಸಲೇಬೇಕಂತ ದಿನವಾಗಿ ಮಾರ್ಪಾಡಾಗುತ್ತೆ. ಎಚ್ಚರಿಕೆಯಿಂದ ಇರಬೇಕಾದ ನಿಮ್ಮ ಕರ್ತವ್ಯ. ಪ್ರಗತಿಯ ಜೀವನ, ನೆಮ್ಮದಿಯ ಬದುಕಿಗೆ ನೀವೆಲ್ಲರೂ ಕೂಡ ಇವತ್ತು ಮಾಡಬೇಕಾದಂತಹ ಪೂಜೆ ಅಂತ ಅವಲೋಕನ ಮಾಡಿದಾಗ ವೆಂಕಟೇಶ್ವರನ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಇನ್ನು ವೃಷಭ ರಾಶಿ. ಸಮಾಧಾನಕರವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಅಲ್ಪ ಪ್ರಮಾಣದ ಧನಾಗಮನದ ಯೋಗ ನಿಮ್ಮ ರಾಶಿಗೆ ಕಾಣುವಂತಹ ಸಾಧ್ಯತೆಗಳಿದೆ. ಸಾಮಾನ್ಯವಂತಹ ದಿನವಾಗಿ ಮಾರ್ಪಾಡಾಗುತ್ತೆ. ದೇವತಾ ಕೈಂಕರ್ಯದಲ್ಲಿ ಪಾಲ್ಗೊಂಡಂತಹ ಸಮಾಧಾನ ನಿಮ್ಮ ಪಾಲಿಗೆ ಲಭಿಸುತ್ತೆ. ಹಿರಿಯರ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಕುಟುಂಬಸ್ಥರ ಯಾವುದೋ ಒಂದು ಅನಾರೋಗ್ಯದ ಸಮಸ್ಯೆಗಾಗಿ ಹಣವನ್ನು ವಹಿಸಲೇಬೇಕಂತ ಸಾಧ್ಯತೆ ಕೂಡ ನಿಮ್ಮ ರಾಶಿ ಗೋಚರವಾಗಬಹುದು. ತಂದೆ ಮಕ್ಕಳ ಮಧ್ಯದಲ್ಲಿ ಇರತಕ್ಕಂತಹ ಕೆಲವು ಒಂದು ಸಮಸ್ಯೆಗಳು ಉಲ್ಬಣಿಸುವಂತಹ ಸಾಧ್ಯತೆ, ಆಸ್ತಿ ವಿವಾದಗಳು ಉಲ್ಬಣಿಸುವಂತಹ ಲಕ್ಷಣ ಕೂಡ ಕಂಡುಬರ್ತಾ ಇದೆ. ಎಚ್ಚರಿಕೆಯಿಂದಿರಿ, ಸಮಾಧಾನ ಭರಿತರಾಗಿರಿ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ಪ್ರಗತಿಯ ಜೀವನಕ್ಕೆ ನೀವೆಲ್ಲರೂ ಕೂಡ ಮಾಡಬೇಕಾದ ಕುಲದೇವರ ಸ್ಮರಣೆಯನ್ನು, ಹಾಗೆ ವಿಶೇಷವಂತಹ ವೆಂಕಟೇಶ್ವರನ ಆರಾಧನೆಯನ್ನು ಅನ್ನುವಂಥದ್ದು ಮರಿಬೇಡಿ. ಭಗವಂತ ಹರಸಲಿ, ಒಳ್ಳೆಯದಾಗುತ್ತೆ, ಚಿಂತೆಯನ್ನು ಮಾಡಬೇಡಿ. ಇನ್ನು ಮಿಥುನ ರಾಶಿಯವರಿಗೆ ಶುಭಪ್ರದವಂತಹ ದಿನವಾಗಿ ಮಾರ್ಪಾಡಾಗುತ್ತೆ. ಅನೇಕ ದಿನಗಳಿಂದ ನೀವಂದುಕೊಂಡಂತಹ ಕಾರ್ಯದಲ್ಲಿ ಸಮಾಧಾನವನ್ನು ಪಡೆದುಕೊಳ್ಳುವುದು ಕಷ್ಟ ಸಾಧ್ಯವಾದೀತು. ಮಾನಸಿಕವಂತಹ ಕಿರಿಕಿರಿಯನ್ನು ದೂರೀಕರಿಸುವಂತಹ ದಿಸೆಯಲ್ಲಿ ಅನುಕೂಲಕರವಾಗಿರುವಂತಹ ವಾತಾವರಣಕ್ಕಾಗಿ ವೆಂಕಟೇಶ್ವರನ ಆರಾಧನೆ ಅತಿ ಮುಖ್ಯವಾಗಿರುತ್ತೆ. ಅಲ್ಪ ಪ್ರಮಾಣದ ಧನಾಗಮನದ ಯೋಗ ಕೂಡ ಕಂಡುಬರುತ್ತೆ. ವಿದ್ಯಾರ್ಥಿಗಳು ಶ್ರಮವನ್ನು ವಹಿಸಿದಂತಹ ಪಕ್ಷದಲ್ಲಿ ಅಧಿಕ ಪ್ರಮಾಣದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೀರಿ. ಸಮಾಧಾನವನ್ನು, ವಿದ್ಯೆಯ ಪ್ರಗತಿಯನ್ನು ಕಾಣ್ತೀರಾ. ಒಳ್ಳೆಯದಾಗುತ್ತೆ. ಪ್ರಗತಿಯ ಜೀವನಕ್ಕೆ ವೆಂಕಟೇಶ್ವರನ ಆರಾಧನೆ ಅತಿ ಮುಖ್ಯ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಇನ್ನು ಕರ್ಕಾಟಕ ರಾಶಿಯವರ ದಿನಚರಿಗಳನ್ನು ನೋಡಿದಾಗ ಪಂಚಮಶನಿಯ ಪ್ರಭಾವದಲ್ಲಿದ್ದೀರಿ. ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. ಯಾವುದೇ ಕಾರಣಕ್ಕೆ ಯಾವುದೇ ಒತ್ತಡಕ್ಕೂ ಕೂಡ ಮಣಿಯುವಂಥ ಅಗತ್ಯ ನಿಮ್ಮ ಪಾಲಿಗಿರೋದಿಲ್ಲ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಬಹಳ ಮುಖ್ಯ. ವಿಪರೀತವಂತಹ ಧನಾಗಮನ ಅಥವಾ ಕೆಲವು ರೀತಿಯಂತಹ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆ ಕೂಡ ಕಂಡುಬರುತ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಮಾತಿನಿಂದ ಘಾಸಿಗೊಳ್ಳಬೇಡಿ. ಹಿಡಿದಂಥ ಕೆಲಸವನ್ನು ಮಾಡ್ತೇನೆ ಎನ್ನುವಂತಹ ದೃಢ ನಿರ್ಧಾರವನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು ಕೂಡ ಅಷ್ಟೇ. ನಿಮ್ಮ ವಿದ್ಯಾಭ್ಯಾಸದ ಕನಸು ನನ್ನ ಸಾಗಿ ಆಗುತ್ತೆ. ಪಂಚಮಶನಿ ಬಿಡುಗಡೆ ಆಗುತ್ತೆ. ಆದರೆ ವ್ಯಾಪಾರದಲ್ಲಿ ಹಿನ್ನಡೆ, ಧನಾಗಮನದಲ್ಲಿ ತೊಂದರೆ, ಕಟ್ಟಿಟ್ಟಂತಹ ಬುತ್ತಿ. ಪ್ರಗತಿಯ ಜೀವನಕ್ಕೆ ನೀವೆಲ್ಲರೂ ಕೂಡ ಮಾಡಬೇಕಾದ್ದೇನು ಅಂತ ಯೋಚನೆ ಮಾಡಿದಾಗ ವೆಂಕಟೇಶ್ವರನ ಆರಾಧನೆ ಎನ್ನುವಂಥದ್ದು ಮರಿಬೇಡಿ. ಭಗವಂತ ಹರಸಲಿ, ಒಳ್ಳೆಯದಾಗುತ್ತೆ, ಚಿಂತನೆ ಮಾಡಬೇಡಿ. ಕರ್ಕಾಟಕ ರಾಶಿಯ ದಿನಚರಿಗಳ ನಂತರದಲ್ಲಿ ಸಿಂಹ ರಾಶಿಯವರ ದಿನಚರಿಗಳನ್ನು ಅರಿಯೋಣ. ಅರ್ಧಾಷ್ಟಮ ಶನಿಯ ಪ್ರಭಾವದಲ್ಲಿದ್ದೀರಿ ಎನ್ನುವಂಥದ್ದು ಮರೆಯೋದು ಬೇಡ. ಮಾನಸಿಕವಂತಹ ಕಿರಿಕಿರಿ ಮುಂದುವರಿಯುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾದ ನಿಮ್ಮ ಕರ್ತವ್ಯ. ಮಕ್ಕಳು ಹೇಳಿದಂಥ ಒಂದು ಮಾತನ್ನು ಕೇಳೋದಿಲ್ಲ, ಅಥವಾ ಸಣ್ಣ ಪುಟ್ಟದಂಥ ಅಪಘಾತಗಳು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮನ್ನು ತಲುಪಬಹುದು. ಎಚ್ಚರಿಕೆಯಿಂದ ಇರಬೇಕಾದ ನಿಮ್ಮ ಕರ್ತವ್ಯ. ಬೇರೆಯವರಿಂದ ಮಾನಸಿಕವಂತಹ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾರೆ, ಅಥವಾ ಇಲ್ಲಸಲ್ಲದಂಥ ಆರೋಪಗಳನ್ನು ಸುರಿಮಳುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಎಚ್ಚರಿಕೆಯಲ್ಲಿ ಇರಬೇಕಾದ ನಿಮ್ಮ ಕರ್ತವ್ಯ. ವ್ಯಾಪಾರದಲ್ಲಿ ನಷ್ಟ ಸಾಧ್ಯತೆ ವ್ಯಾಪಾರಿಗಳನ್ನು ಕಾಡಿದರೆ ಧನಾಗಮನದ ನಿರೀಕ್ಷೆಯನ್ನು ಇವತ್ತು ನಿರೀಕ್ಷೆ ಮಾಡಬೇಕಾದ್ದು ಖಂಡಿತವಾಗಿ ಆಗೋದಿಲ್ಲ.
ಬಹಳ ಎಚ್ಚರಿಕೆಯಲ್ಲಿ ಇರಿ. ಸಮಾಧಾನ ಭರಿತವಂಥ ಜೀವನಕ್ಕೆ ನೀವೇ ಮಾಡಬೇಕಾದಷ್ಟೇ ಕುಲದೇವರ ಸ್ಮರಣೆಯನ್ನು ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ಭಗವಂತ ಸದಾ ನಿಮ್ಮನ್ನು ಹರಸಲಿ, ಒಳ್ಳೆಯದಾಗತ್ತೆ, ಚಿಂತೆಯನ್ನು ಮಾಡಬೇಡಿ. ಇನ್ನು ಉಳಿದಂತಹ ರಾಶಿಯನ್ನು ಅವಲೋಕನ ಮಾಡಿದಾಗ ಕನ್ಯಾ ರಾಶಿಯನ್ನು ಅವಲೋಕನ ಮಾಡುವಂತಹ ಪೂರ್ವದಲ್ಲಿ ಸಿಂಹರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವ ಇದೆ. ಮಾನಸಿಕವಂತ ಕಿರಿಕಿರಿ ಮುಂದುವರಿಯುತ್ತೆ. ನಿರ್ದಿಷ್ಟವಾದಂಥ ಗುರಿಯನ್ನು ತಲುಪುವಲ್ಲಿ ಅಸಾಧ್ಯವಾದಿತ್ತು. ಸರ್ಕಾರಿ ಉದ್ಯೋಗಗಳಿಗೆ ಕಿರಿಕಿರಿ. ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸವನ್ನು ಸರಿಯಾದಂಥ ಕ್ರಮದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆಲಸ್ಯ ನಿಮ್ಮನ್ನು ಆವರಿಸುತ್ತೆ. ತೊಂದರೆ ನಿವೃತ್ತಿ ಮಾಡಲಿಕ್ಕೆ ಈ ವೆಂಕಟೇಶ್ವರನ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಉಳಿದಂತಹ ರಾಶಿಯನ್ನು ಅವಲೋಕನ ಮಾಡಿದ ಕನ್ಯಾ ರಾಶಿಗೆ ಜನ್ಮಗುರುವಿನ ಪ್ರಭಾವ, ಮಾನಸಿಕವಂತ ಕಿರಿಕಿರಿ ಮುಂದುವರಿಯುತ್ತೆ. ಅನೇಕ ದಿನಗಳಿಂದ ನೀವಂದುಕೊಂಡಂಥ ಕಾರ್ಯವನ್ನು ಪೂರ್ತಿ ಪ್ರಮಾಣದಲ್ಲಿ ನಡೆಸಿಕೊಳ್ಳಲಿಕ್ಕೆ ವಿಫಲರಾಗುವಂಥ ಸಾಧ್ಯತೆ ಕೂಡ ಕಂಡುಬರ್ತಾ ಇದೆ. ಮನೆಯಲ್ಲಿನ ಕೆಲವು ಸಮಸ್ಯೆಗಳು ಒಂದು ಉಲ್ಬಣಿಸುವಂತಹ ಸಾಧ್ಯತೆ ಕೂಡ ಕಂಡುಬರೋದ್ರಿಂದ ಕೆಲವು ಮಕ್ಕಳು ದುರಾಭ್ಯಾಸವನ್ನು ಕಲಿಯುವಂಥ ಲಕ್ಷಣ ಕೂಡ ಕಂಡುಬರ್ತಾ ಇದೆ. ಯಾವುದೇ ಕಾರಣಕ್ಕೆ ಮಕ್ಕಳನ್ನು ಸರಿಯಾದಂಥ ಸಂಸ್ಕಾರವನ್ನು ತಾಯಂದ್ರೆ ಬೆಳೆಸಿ ಎನ್ನುವಂಥದ್ದು ನನ್ನ ಪ್ರಾರ್ಥನೆ ನಿಮ್ಮ ಒಂದು ಮಡಿಲಿನಲ್ಲಿ. ಹಾಗಾದರೆ ಎಲ್ಲ ರೀತಿಯಾದಂಥ ಪ್ರಗತಿಯ ಜೀವನಕ್ಕೆ ಇವತ್ತು ಮಾಡಬೇಕಾದ ಕುಲದೇವರ ಆರಾಧನೆಯನ್ನು, ಇಷ್ಟ ದೇವರ ಪ್ರಾರ್ಥನೆ ಎನ್ನುವಂಥದ್ದನ್ನು ಮರಿಬೇಡಿ. ಭಗವಂತ ಸದಾ ನಿಮ್ಮನ್ನು ಹರಸಲಿ, ಒಳ್ಳೆಯದಾಗುತ್ತೆ, ಚಿಂತೆಯನ್ನು ಮಾಡಬೇಡಿ. ತುಲಾರಾಶಿಯವರ ದಿನಚರಿಗಳನ್ನು ನೋಡೋಣ. ಅಂದುಕೊಂಡಂತಹ ಕಾರ್ಯದಲ್ಲಿ ಸಮಾಧಾನವನ್ನು ಪಡೆದುಕೊಳ್ಳುವಂಥದ್ದು ಕಷ್ಟ ಸಾಧ್ಯವಾದೀತು. ಕಾರಣ ಇಷ್ಟೇ, ಜನ್ಮಗುರುವಿನ ಪ್ರಭಾವದಿಂದ ಅಂದುಕೊಂಡಂಥ ಕಾರ್ಯ ಎಲ್ಲವೂ ಕೂಡ ಅನುಕೂಲ ಆಗೋದಿಲ್ಲ. ಪತ್ರಕರ್ತರಿಗೆ ಹಿನ್ನಡೆ ಕಾಲ, ರಾಜಕಾರಣಿಗಳಿಗೆ ವಿಪರೀತವಾದಂತಹ ಒತ್ತಡ ಕೂಡ ನಿಮ್ಮನ್ನು ಆವರಿಸಬಹುದು. ಸಾರ್ಧ ಸಪ್ತಮ ಶನಿಯ ಪ್ರಭಾವಗಳ ಒಂದು ಕೊನೆಯ ಭಾಗ ಆಗಿರೋದ್ರಿಂದ ಈ ರೀತಿಯಂಥ ಪ್ರಕ್ರಿಯೆಗಳು ನಡೆಯುವಂಥ ಸಾಧ್ಯತೆ ಕಂಡುಬರ್ತಾ ಇದೆ. ಅನೇಕ ದಿನಗಳಿಂದ ನೀವಂದುಕೊಂಡಂಥ ಕಾರ್ಯದಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಕೂಡ ವಿಫಲ ಆಗುತ್ತೆ. ಆ ಕಾರಣದಿಂದ ಬಹಳ ಜಾಗೃತರಾಗಿರಬೇಕಾದ ಕನ್ಯಾ ರಾಶಿಯವರ ಒಂದು ದಿನಚರಿಗಳಲ್ಲಿ ಮತ್ತು ತುಲಾರಾಶಿಯವರು ಕೂಡ ಬಹಳ ಜಾಗೃತರಾಗಿರಬೇಕಾದ ನಿಮ್ಮ ಕರ್ತವ್ಯ. ಪ್ರಗತಿ ಜೀವನಕ್ಕೆ ಕನ್ಯಾ ರಾಶಿಯವರು ಇವತ್ತು ವಿಶೇಷವಾಗಿರ್ತಕ್ಕಂತಹ ಗುರುವಿನ ಆರಾಧನೆಯನ್ನು ಮಾಡಿ. ತುಲಾರಾಶಿಗೆ ಸಾರ್ಧ ಸಪ್ತಮಿ ಶನಿಯ ಪ್ರಭಾವದ ಅಂತ್ಯಭಾಗ ಆಗಿರೋದ್ರಿಂದ ಕಿರಿಕಿರಿ ಪುನಃ ಮುಂದುವರಿಯುತ್ತೆ. ವ್ಯಾಪಾರದಲ್ಲಿ ನಷ್ಟ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅನೇಕ ದಿನಗಳಿಂದ ನೀವು ಅಂದುಕೊಂಡಂತಹ ಕಾರ್ಯ ಕೂಡ ವಿಳಂಬ ಆಗುತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಕಿರಿಕಿರಿ ಅಥವಾ ಇಲ್ಲ ಸಲ್ಲದಂಥ ಆಪಾದನೆಗಳು ನಿಮ್ಮ ಮೇಲೆ ಬರ್ಬೋದು. ಪ್ರಗತಿ ಜೀವನಕ್ಕೆ ಕುಲದೇವರ ಆರಾಧನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ, ಚಿಂತೆಯನ್ನು ಮಾಡಬೇಡಿ. ಇನ್ನು ವೃಶ್ಚಿಕ ರಾಶಿಯವರ ದಿನಚರಿಗಳನ್ನು ಇವತ್ತು ಅರಿಯೋಣ. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಕಾಲ, ಮಾನಸಿಕ ಕಿರಿಕಿರಿ, ಮನೆಯಲ್ಲಿ ಸಮಸ್ಯೆಗಳು, ವಿಪರೀತವಾದಂತಹ ಕೆಲವು ಅವಲಕ್ಷಣಗಳು ಕೂಡ ನಿಮ್ಮನ್ನು ಬಾಧಿಸಬಹುದು. ಮನೆಯಲ್ಲಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಆಂಜನೇಯನ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ಎಷ್ಟೋ ದಿನಗಳಿಂದ ಯಾವುದೋ ಒಂದು ಕೆಲಸ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಅಂದ್ಕೊಂಡಿರ್ತೀರಿ, ಆದರೆ ಕೆಲಸದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಾನಸಿಕವಂತ ಕಿರಿಕಿರಿ ಕೂಡ ಅಧಿಕ ಪ್ರಮಾಣದಲ್ಲಿ ಬಾಧಿಸುತ್ತೆ. ಹಾಗೆ ಮನೆಯಲ್ಲಿದ್ದಂತಹ ಬಾಂಧವ್ಯದಲ್ಲಿ ಕೂಡ ಮತ್ತಷ್ಟು ಕಿರಿಕಿರಿಯ ವಾತಾವರಣ ನಿರ್ಮಾಣ ಆಗುವಂತಹ ಸಾಧ್ಯತೆಗಳಿಂದ ಆಂಜನೇಯನ ಆರಾಧನೆ ಅತಿ ಮುಖ್ಯವಾಗಿರುತ್ತೆ. ಈಶ್ವರನ ಆರಾಧನೆಯಲ್ಲೂ ಕೂಡ ಪರಿಹಾರವನ್ನು ಕಂಡುಕೊಡ್ತೀರಿ, ಒಳ್ಳೆಯದಾಗಲಿ. ಇನ್ನು ಉಳಿದಂತಹ ರಾಶಿ ಧನುರಾಶಿ, ಸಾರ್ಧ ಸಪ್ತಮಿ ಶನಿ ಪ್ರಭಾವ, ಜನ್ಮ ಶನಿಗೆ ಬರ್ತಾನೆ. ಕೆಲವು ದಿನಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಮಾನಸಿಕವಂತ ಕಿರಿಕಿರಿ ಮುಂದುವರಿಯುತ್ತೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವಂಥದ್ದು ಸೂಕ್ತ. ಮಕ್ಕಳಿಗಾಗಿ ಧನವನ್ನು ವೇಸಲೇಬೇಕಂತ ಸಾಧ್ಯತೆ. ಹಾಗೆ ಸ್ನೇಹಿತರಾಗಿ ದುಡ್ಡನ್ನು ಕೊಡಬೇಡಿ. ಸ್ನೇಹ ಹೋಯಿತು, ದುಡ್ಡು ಹೋಯಿತು ಅನ್ನುವಂಥ ಪರಿಸ್ಥಿತಿ ಒದಗಿ ಬರಬಹುದು. ವಿದ್ಯಾರ್ಥಿಗಳಿಗೆ ಹಿನ್ನಡೆ. ಪ್ರಗತಿಯ ಜೀವನಕ್ಕೆ ನೀವೆಲ್ಲರೂ ಕೂಡ ಮಾಡಬೇಕಾದ್ದು ಕುಲದೇವರ ಸ್ಮರಣೆಯನ್ನು, ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡಿದಂಥ ಪಕ್ಷದಲ್ಲಿ ಅನುಕೂಲವನ್ನು ಪಡ್ಕೊಳ್ತೀರಾ. ಭಗವಂತ ಹರಸಲಿ, ಒಳ್ಳೆಯದಾಗುತ್ತೆ. ಮಕರ ರಾಶಿಗೆ ಶುಭ ದಿನ. ಅನೇಕ ದಿನಗಳಿಂದ ನೀವನ್ನುಗೊಂಡಂಥ ಕೆಲಸ ಖಂಡಿತವಾಗಿ ನಿಮ್ಮ ಕೈಗೆ ಎಟಕತ್ತೆ. ವ್ಯಾಪಾರದಲ್ಲಿ ಅಲ್ಪ ಪ್ರಮಾಣದ ಪ್ರಗತಿಯನ್ನು ಕಾಣ್ತೀರಿ. ಹೋಟೆಲ್ ಉದ್ಯಮ ಉತ್ತಮವಾದಂಥ ಪ್ರಗತಿಯನ್ನು ಕಾಣುವಂಥ ಲಕ್ಷಣ ನಿಮ್ಮ ಪಾಲಿಗೆ ಗೋಚರವಾಗ್ತಾ ಇದೆ. ಸ್ನೇಹಿತ ವರ್ಗದಿಂದ ಸಮಾಧಾನಕರವಂಥ ವಾತಾವರಣವನ್ನು ನಿರೀಕ್ಷೆ ಮಾಡಬಹುದು. ಪ್ರಗತಿಯ ಜೀವನ, ನೆಮ್ಮದಿಯ ಬದುಕಿಗೆ ನೀವು ಮಾಡಬೇಕಾದಷ್ಟೇ ಕುಲದೇವರ ಸ್ಮರಣೆಯನ್ನು, ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿದಂಥ ಪಕ್ಷದಲ್ಲಿ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಭಗವಂತ ಸದಾ ನಿಮ್ಮನ್ನು ಹರಸಲಿ, ಒಳ್ಳೆಯದಾಗುತ್ತೆ, ಚಿಂತೆಯನ್ನು ಮಾಡುವಂಥ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಇನ್ನು ಕುಂಭರಾಶಿ, ಶುಭಪ್ರದವಾದಂಥ ದಿನವಾಗಿ ಮಾರ್ಪಾಡಾಗುತ್ತೆ. ಅನೇಕ ದಿನಗಳಿಂದ ಅಂದುಕೊಂಡಂಥ ಕಾರ್ಯ ಸುಗಮವಾಗುತ್ತೆ. ಸ್ವರ್ಣಾಭರಣವನ್ನು ಖರೀದಿ ಮಾಡುವಂಥ ದೆಸೆಯಲ್ಲಿ ಹೆಣ್ಮಕ್ಕಳು ಮನಸ್ಸು ಮಾಡ್ತೀರಿ. ಸ್ಥಿರಾಸ್ತಿಯಿಂದ ಲಾಭ, ಅಧಿಕ ಪ್ರಮಾಣದ ಸಮಾಧಾನವನ್ನು ಈ ದಿನ ಪಡೆಯುವಂಥ ಲಕ್ಷಣಗಳಿದೆ. ಅನೇಕ ದಿನದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕನಸು ನನಸಾಗುತ್ತೆ. ಗಣಪತಿ ಮತ್ತು ದುರ್ಗಾರಾಧನೆ ಬಹಳ ಮುಖ್ಯ, ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಮೀನರಾಶಿ, ಶುಭಪ್ರದವಂಥ ದಿನ, ಮನೆಯಲ್ಲಿ ನೆಮ್ಮದಿಯನ್ನು ಪಡ್ಕೊಳ್ತೀರಿ. ಅನೇಕ ದಿನಗಳಿಂದ ನೀವು ಅಂದ್ಕೊಂಡಂಥ ಕಾರ್ಯ ಸುಗಮವಾಗುವಂಥ ಲಕ್ಷಣಗಳು. ಮಕ್ಕಳ ಪ್ರಗತಿಯನ್ನು ಕಂಡು ಹಿರಿ ಹಿಗ್ಗಲಿದ್ದೀರಿ, ಕೆಲವರು ಮಾತ್ರವೇ. ಹಾಗೆ ವಿಶೇಷವಾಗಿರತಕ್ಕಂತಹ ಸಮಾಧಾನ ಸಂತೋಷಾದಿಗಳನ್ನು ಅರಿಯುವಂಥ ಲಕ್ಷಣ ಕೂಡ ನಿಮ್ಮ ರಾಶಿ ಗೋಚರವಾಗ್ತಾ ಇದೆ. ನೀವು ನಡೆಸುತ್ತಿರುವಂಥ ಉದ್ಯಮಗಳು ಕೂಡ ಪ್ರಗತಿಯನ್ನು ಕಾಣುತ್ತೆ. ಧನಾಗಮನದ ಯೋಗ ಇದೆ. ನಿರೀಕ್ಷಿತ ಮಟ್ಟವನ್ನು ತಲುಪುವಂತಹ ದಿಸೆಯಲ್ಲಿ ಇವತ್ತು ಹೇಳಿಕೊಟ್ಟಂತಹ ವೆಂಕಟೇಶ್ವರನ ಆರಾಧನೆ ಬಹಳ ಮುಖ್ಯ, ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಭಗವಂತ ಹರಸಲಿ. ಹೋಗಿ ಬರುವಂತಹ ಸಮಯ ಆಗಿದೆ. ನಾಳೆನೂ ಕೂಡ ವಿಶೇಷವಾದಂತಹ ಸಂಚಿಕೆಯ ನಿರೀಕ್ಷೆಯಲ್ಲಿ ನೀವಿರಿ. 6:30ಕ್ಕೆ ಪುನಃ ನಾನು ಬಂದು ನಿಮ್ಮಲ್ಲಿ ಪ್ರತ್ಯಕ್ಷನಾಗ್ತೀನಿ. ಹೊಸದಂತಹ ವಿಚಾರಗಳನ್ನು ನಾವಿಬ್ಬರೂ ಕೂಡ ಸೇರಿ
ವಿಮರ್ಶೆ ಮಾಡೋಣ. ಯಾವುದು ಸರಿ ಯಾವುದು ತಪ್ಪು ಎನ್ನುವಂತಹ ನಿರ್ಣಯವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿ. ನಾನು ಅನೇಕ ರೀತಿಯಾದಂಥ ವಿಚಾರಗಳನ್ನು ನಿಮ್ಮ ಮುಂದೆ ಮಂಡಿಸುವಂತಹ ಪ್ರಯತ್ನ ಮಾಡ್ತೀನಿ. ತಪ್ಪಿದ್ದಲ್ಲಿ ತಿದ್ದಿದಂತಹ ನೀವು ತಿದ್ದುವಂತಹ ನುಡಿಗಳನ್ನು ಕೇಳುವಂತಹ ಮನಸ್ಥಿತಿ ನನಗಿದೆ. ಯಾವತ್ತೂ ಕೂಡ ಸರ್ವಜ್ಞ ಮೂರ್ತಿ ಎನ್ನುವಂಥ ಅಹಂಕಾರ ಯಾವತ್ತೂ ಕೂಡ ಇಲ್ಲ. ಹಾಗಾದರೆ ಮಾಡುವಂತಹ ಕರ್ಮಾದಿಗಳನ್ನು ಸರಿಯಾದಂತಹ ದಿಸೆಯಲ್ಲಿ ನಡೆಸೋಣ. ಇಲ್ಲ ಸಲ್ಲದಂತಹ ಒಂದು ಸಮಸ್ಯೆಗಳನ್ನು ತಂದುಕೊಳ್ಳೋದು ಬೇಡ. ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಹ ದಿಸೆಯಲ್ಲಿ ಪ್ರತಿದಿನ ನೀವೆಲ್ಲರೂ ಕೂಡ ವೀಕ್ಷಿಸಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು ಹೋಗಿ ಬರ್ತೀನಿ. ನಾಳೆ ಪುನಃ ಇದೇ ಸಮಯಕ್ಕೆ ಭೇಟಿ ಆಗ್ತೀನಿ. ಶುಭನು ಭಗವಂತ ನಿಮ್ಮ ಪಾಲಿಕೊಳ್ಳಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ. ₹500 ಮತ್ತು ₹1000 ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ. ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ. ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾ ಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾ ಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.